ನಮಸ್ತೆ ಮಿತ್ರರೇ, ಈ ಪ್ರಶ್ನೆ ನಿಮ್ಮನ್ನು ಖಂಡಿತ ಯಾವಾಗಲೂ ಅಲ್ದಿದ್ರೆ ಯಾವಾಗಲೂ ಒಂದು ಸ್ಟೇಜಲ್ಲಿ ಕಾಡಿರ್ತದೆ. ಇಡೀ ಬೆಳೆನಲ್ಲಿರ್ಬೋದು, ಯಾವಾಗಲೂ ಒಂದು ಟೈಮು ಏನಪ್ಪ ಔಷಧಿ ಹೊಡೆದಿದ್ದೆ, ಯಾಕೆ ರೋಗ ತೋಟಿಗಾಗಿಲ್ಲ, ಪದೇ ಪದೇ ಯಾಕೆ ರೋಗ ಬರ್ತಾಯಿದೆ ಅಲ್ವಾ? ಒಂದು ರಿಕ್ವೆಸ್ಟು, ವಿಡಿಯೋ ಈ ಪೂರ್ತಿ ನೋಡೋವಷ್ಟೊತ್ತಿಗೆ ನೀವು ಕಂಪ್ಲೀಟಾದ ಸಮಾಧಾನ ನಿಮಗೆ ಸಿಕ್ಕಿರುತ್ತೆ, ಏನು ಕಾರಣ ಇರಬಹುದು ಅನ್ನೋದು. ಆದ್ದರಿಂದ ಬಹಳ ಮುಖ್ಯವಾದ ವಿಡಿಯೋ ಆಗುತ್ತೆ ಇದು, ನೀವು ಔಷಧಿಗಳ ಬಳಕೆಯ ಪ್ರಮಾಣನ ಕಡಿಮೆ ಮಾಡಲಿಕ್ಕೆ. ಆದ್ದರಿಂದ ನನ್ನ ಸಿನ್ಸಿಯರ್ ರಿಕ್ವೆಸ್ಟು, ಯಾರು ವಿಡಿಯೋ ನೋಡ್ತೀವೋ ಅವರು ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸು ಇಬ್ಬರಿಬ್ಬರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ, ಈ ಪ್ರಶ್ನೆ ನನ್ನನ್ನು ಕಾಡುದ್ದುಂಟು, ಯಾಕೆ ಕೆಲವೊಮ್ಮೆ ರಿಸಲ್ಟ್ ಬರ್ತಾ ಇಲ್ಲ. ಇದಕ್ಕೆ ಉತ್ತರ ಕಂಡುಕೊಳ್ಬೇಕಂದ್ರೆ ನಾವೊಂದು ಸ್ವಲ್ಪ ಈಗ ಹೇಗೆ ಬಳಸಲಾಗುತ್ತಿದೆ ಇವುಗಳನ್ನ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಹಾಗಿದ್ರೆ ಈಗ ಬರ್ತಿರೋ ಔಷಧಿಗಳ ಕಳಪೆನಾ? ಖಂಡಿತ ಇಲ್ಲ. ಯಾವುದೇ ಕಂಪನಿ, ರಿಜಿಸ್ಟರ್ಡ್ ಕಂಪನಿ ಕಳಪೆ ಔಷಧಿಗಳನ್ನು ತಯಾರಿಸಲ್ಲ. ಹಾಗಾದರೆ ಈಗ ನಾವು ಬಳಸ್ತಾ ಇರೋ ರೀತಿಯಲ್ಲಿ ಏನಾದರೂ ಲೋಪ ಇದೆಯಾ? ಇದು ಯೋಚನೆ ಮಾಡಬೇಕಾಗ್ತಾ ಇದೆ. ಖಂಡಿತ ಹೌದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವುದೇ ಒಂದು ವಸ್ತುನ ನಾವು ಉಪಯೋಗಿಸ್ಕೊಂಡು ಅದು ಏನಕ್ಕಾಗಿ ತಯಾರಿಸಲಾಗಿದೆ ಅದನ್ನು ಉಪಯೋಗನ ಸಂಪೂರ್ಣವಾಗಿ ಪಡ್ಕೋಬೇಕು ಅಂದರೆ ಅದರ ಮಾಹಿತಿ ಇರಬೇಕಾಗ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಬೈಕು ಅಥವಾ ಕಾರು ಇದೆ, ನೀವು ಅದರಲ್ಲಿ ಕೂತ್ಕೊಬಿಟ್ಟ ತಕ್ಷಣ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಇಂಜಿನ್ ಹೋಗೋದಕ್ಕಾಗುತ್ತಾ? ಅದ್ರ ಮಾಹಿತಿ ಇರಬೇಕಲ್ವಾ, ಅದನ್ನು ಬಳಸೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವಾ. ಯಾವುದೇ ವಸ್ತು ಆಗಲಿ ತಿಳ್ಕೊಂಡಿದ್ರೇ ಸಾಧ್ಯ ಆಗೋದು. ನೋಡಿ, ಈ ವಿಡಿಯೋ ನೋಡ್ತಾ 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 ನಿಮ್ಗೆ ಅರ್ಥ ಆಗ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಈ ರೋಗಗಳು, ವಿಶೇಷವಾಗಿ ನಾನು ಹೇಳ್ತಾ ಇರೋದು ರೋಗಗಳ ವಿರುದ್ಧ ಬಳಸ್ತಿರ್ತಕ್ಕಂಥ ಔಷಧಿಗಳಿಂದ ನಾವು ಸರಿಯಾಗಿ ಬಳಸ್ತಾ ಇದ್ದೀವೋ ಇಲ್ವೋ ಅನ್ನೋ ಡೌಟು ಶುರುವಾಗುತ್ತೆ. ಯಾಕಂದರೆ ರಿಸಲ್ಟ್ ಕರೆಕ್ಟಾಗಿ ಬರ್ತಾ ಇರಲ್ಲ. ನೋಡಿ, ಒಂದು ನೀವು ಕರೆಕ್ಟಾದ ಔಷಧಿನೇ ಆಯ್ಕೆ ಮಾಡ್ಕೊಂಡಿದ್ದೀರಿ, ಆ ರೋಗಕ್ಕೆ ಔಷಧಿ ಹೊಡಿತಾ ಇದ್ದೀರಿ, ಸರಿಯಾದ ಪ್ರಮಾಣದಲ್ಲೇ ಹೊಡಿತಾ ಇದ್ದೀರಿ, ಆದರೂ ರಿಸಲ್ಟ್ ಬರ್ತಿಲ್ಲ ಅಂದರೆ ಆ ರೋಗಕ್ಕೆ ಕಾರಣ ಆಗ್ತಕ್ಕಂಥ ಫಂಗಸ್ಗಳು, ರೋಗಾಣುಗಳು ಆ ಔಷಧಿಯ ವಿರುದ್ಧ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡಿದ್ದಾವೆ ಅಂತ ಅರ್ಥ. ಆ ಔಷಧಿನ ನಿರೋಧಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾವೆ ಅಂತಕ್ಕಂಥದ್ದು ಅರ್ಥ. ಸೊ ಹಾಗಾಗಿ ಇದು ಯಾಕೆ ಡೆವಲಪ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಆಗ್ತದೆ. ನೋಡಿ, ಬಹಳ ಸರಳ. ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು, ರೆಸಿಸ್ಟೆನ್ಸ್ ಹೇಗೆ ಬರುತ್ತೆ ಅಂದರೆ, ಇದು ಒಂದು ಎವಲ್ಯೂಷನ್ ಅಂದರೆ ವಿಕಾಸ. ಎಲ್ಲರೂ ಓದಬೇಕಾದ್ರೆ ಪ್ರೈಮರಿ ಮಿಡ್ಲ್ ಸ್ಕೂಲ್ ಲೆವೆಲಲ್ಲೇ ಬಂದಿರ್ತದೆ. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್, ಮಂಗನಿಂದ ಮಾನವ ಆಯಿತು ಅಂತಾರಲ್ಲ, ವಿಕಾಸಗೊಳ್ಳೋದು. ಪ್ರತಿ ಹಂತದಲ್ಲೂ ಯಾವುದೇ ಜೀವಿ ಭೂಮಿನಲ್ಲಿ ತನಗೆ ಬರ್ತಕ್ಕಂಥ ಚಾಲೆಂಜಸ್ಸನ್ನು ಅದು ಎದುರುಗೊಳ್ಳಲಿಕ್ಕಾಗಿ ವಿಕಾಸ ಆಗ್ತಾ ಹೋಗ್ತದೆ. ಹಾಗೆಯೇ ಜಿರಾಫೆ ಕತ್ತು ಉದ್ದ ಆಗಲಿಕ್ಕೂ ನಮಗೆ ಪಾಠಗಳಿತ್ತು, ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸ್ಕ್ರೀನ್ ಮೇಲೆ ಒಂದು ಚಿತ್ರ ಹಾಕಿದ್ದೀನಿ ನೋಡಿ. ಸೊ ಇದು ಕಂಟಿನ್ಯೂಯಸ್ ಎವಲ್ಯೂಷನ್ ಆಗ್ತಾ ಇರ್ತದೆ. ನಾವು ಔಷಧಿಗಳು ಬಳಸುವಾಗಲೂ ಸಹ ಫಂಗಸ್ಗಳಲ್ಲಿ ಈ ಔಷಧಿಗಳನ್ನು ವಿರೋಧಿಸೋಕ್ಕೆ ಕೆಲವು ಬೆಳವಣಿಗೆಗಳಾಗ್ತದೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ಒಂದೆರಡು ವಾಕ್ಯಗಳಲ್ಲಿ. ನೋಡಿ, ಇದು ಒಂದು ಕ್ಲಿಷ್ಟಕರವಾದ ವಿಷಯ. ಆ್ಯಕ್ಚುಲಿ ಇದನ್ನು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಮೋರ್ ದ್ಯಾನ್ 1 hour ಆಗುತ್ತೆ. ಇದು ಬಹಳ ಕಷ್ಟದ ಕೆಲಸ, ನಿಮ್ಮ ಆಸಕ್ತಿನ ಉಳಿಸ್ಕೊಳ್ಳೋದು. ಹಾಗಾಗಿ ನಾನು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ನನ್ನದೇ ಆದ ಭಾಷೆಯಲ್ಲಿ ಹೇಳಲಿಕ್ಕೆ ಕೆಲವು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ರೆಫರ್ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದು ರೋಗ ಬಂತು, ಅದಕ್ಕೊಂದು ಔಷಧಿ ಹೊಡಿತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ. ಆ ಔಷಧಿ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಮಾತ್ರ ಆ ಫಂಗಸ್ಸನ್ನು ಸಾಯಿಸುತ್ತೆ. ಉದಾಹರಣೆಗೆ ಯಾವುದೋ ಒಂದು ಔಷಧಿ ಸ್ಪ್ರೇ ಮಾಡಿದ್ದೀರಲ್ಲ, ಅದು ಫಂಗಸ್ಗಳಲ್ಲಿ ಮೈಟೋಕಾಂಡ್ರಿಯಲ್ ರೆಸ್ಪಿರೇಷನ್, ಇದನ್ನು ನಾವೇನಂತ ಕರಿತೀವಿ ಅಂದರೆ ಕಾರ್ಯವಿಧಾನ, ಮೋಡ್ ಆಫ್ ಆ್ಯಕ್ಷನ್. ಆ ರೆಸ್ಪಿರೇಷನ್ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಮಾಡೋದ್ರ ಮುಖಾಂತರ ಅವುಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿನ ಕಡಿಮೆ ಮಾಡುತ್ತೆ. ಹಾಗಾಗಿ ಅವುಗಳ ಬೆಳವಣಿಗೆ ನಿಂತೋಗುತ್ತೆ ಫಂಗಸ್. ಯಾವುದೇ ಒಂದು ಪಾಪ್ಯುಲೇಷನ್ ಸಮೂಹ ಆಗಲಿ, ಎಲ್ಲ ಸಮವಾಗಿರಲ್ಲ. ಸ್ವಾಭಾವಿಕವಾಗಿ ಕೆಲವು ಸ್ಟ್ರಾಂಗ್ ಇರ್ತವೆ, ಕೆಲವು ವೀಕ್ ಇರ್ತವೆ. ಇಂಥ ಒಂದು ಸಮೂಹದಲ್ಲಿ ನೀವು ಸ್ಪ್ರೇ ಮಾಡಿದಾಗ ಸ್ವಾಭಾವಿಕವಾಗಿ ಹೆಚ್ಚು ಬಲಶಾಲಿಯಾಗಿರ್ತಕ್ಕಂಥ ಒಂದಷ್ಟು 1-2%, 3%, 5% ಫಂಗಸ್ಸು ಉಳಿದುಕೊಳ್ತವೆ.
ಆ ಉಳಿದುಕೊಂಡ ಫಂಗಸ್ಸು ರೀಪ್ರೊಡ್ಯೂಸ್ ಮಾಡ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ, ಮತ್ತು ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಬೆಳೆಗಳಲ್ಲಿ ರೋಗ ರಕ್ಷಣೆಗಳು ಕಾಣುತ್ತೆ, ಮತ್ತೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಆಗ ಮತ್ತೆ ಮೊದಲು ಸ್ಪ್ರೇ ಮಾಡಿದ್ವಲ್ಲ ಔಷಧಿ ಚೆನ್ನಾಗಿ ಹೋಗಿತ್ತಪ್ಪ ಇದು ಮುಕ್ಕಾಲು ಭಾಗ ಅಂತ, ಅದೇ ಔಷಧಿನ ನಾವು ಆಯ್ಕೆ ಮಾಡಿಕೊಂಡ್ರೆ ಅಥವಾ ಅದೇ ರೀತಿ ಕಾರ್ಯನಿರ್ವಹಿಸೋ ಮತ್ತೊಂದು ಔಷಧಿನ ನಾವು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಈ ಫಂಗಸ್ಗಳೇನಿರುತ್ತೆ ರೋಗ ಉಂಟು ಮಾಡೋ ಯಾವುದೇ ಪರಿಣಾಮ ಬೀರೋದಿಲ್ಲ. ಮತ್ತು ಈ ಫಂಗಸ್ಗಳು ಹಾಗೆ ಉಳಿದ್ಕೊಬಿಡ್ತವೆ, ಮತ್ತು ಹೆಚ್ಚೆಚ್ಚು ರೀಪ್ರೊಡ್ಯೂಸ್ ಮಾಡ್ತಾ ಹೋಗ್ತದೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಇವು ಮೇಲುಗೈ ಸಾಧಿಸ್ತವೆ ರೋಗಾಣುಗಳು, ಮತ್ತು ಅವುಗಳ ಎದುರು ಔಷಧಿಗಳಿರ್ತಾವಲ್ಲ ಅವು ಪರಿಣಾಮಕತೆ ಕಡಿಮೆ ಆಗ್ತಾ ಬರ್ತದೆ. ಈ ರೀತಿಯಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಯಾವುದು ಉಳ್ಕೊಂಡಿತ್ತೋ ಒಂದು 5% ಅಂತ ಒಂದು ಇಟ್ಕೊಂಡ್ರೆ ಅವುಗಳು ರೀಪ್ರೊಡ್ಯೂಸ್ ಮಾಡೋದ ನೆಕ್ಸ್ಟ್ ಸಂತತಿ ಇರುತ್ತಲ್ಲ ಫುಲ್ ಪಾಪ್ಯುಲೇಷನ್ನು ಆ ಒಂದು ಔಷಧಿಗೆ ಅಥವಾ ಅದೇ ರೀತಿ ಕೆಲಸ ಮಾಡೋ ಇನ್ನೊಂದು ಔಷಧಿಗೆ ನಿರೋಧಕತೆ ರೆಸಿಸ್ಟೆನ್ಸು ಬೆಳೆಸ್ಕೊಂಡಿರ್ತವೆ. ಸೊ ಇಲ್ಲಿ ನಾವೇನು ಮಾಡ್ಬೋದಾಗಿತ್ತು, ಮೊದಲನೇ ಬಾರಿ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಮಾಡ್ತಕ್ಕಂಥ ಔಷಧಿ ಆಯ್ಕೆ ಮಾಡ್ಕೊಂಡ್ವಲ್ವಾ, ಎರಡನೇ ಬಾರಿ ಸ್ಪ್ರೇ ಮಾಡಬೇಕಾದ್ರೆ ಬೇರೆಯದೇ ರೀತಿಯಲ್ಲಿ ಫಂಗಸ್ಗಳಿಗೆ ವಿರುದ್ಧ ಕೆಲಸ ಮಾಡ್ತಕ್ಕಂಥ ಔಷಧಿನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಕ್ಲಿಷ್ಟ ಅನಿಸುತ್ತಲ್ವ, ಇಲ್ಲಿ ಕ್ವಶನ್ ಬರ್ಬೋದು, ಇದು ಯಾರು ಹೇಳ್ಕೊಡ್ತಾರೆ, ನಮ್ಗೆ ಯಾರು ಗೊತ್ತಾಗ್ತದೆ, ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು. ನೋಡಿ, ಬಹಳ ಹಿಂದೆ ಬೆಳೆಗಳು ಕಡಿಮೆ ಬೆಳೀತಾ ಇದ್ದಾಗ, ರೋಗಗಳ ತೀವ್ರತೆ ಕಡಿಮೆ ಇದ್ದಾಗ ಇವು ಹೆಚ್ಚು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಈಗ ಇಂಟೆನ್ಸಿವ್ ಕಲ್ಟಿವೇಷನ್ ಆಗ್ತಿರೋದ್ರಿಂದ ಹೆಚ್ಚು ಜನ ಒಂದೇ ಏರಿಯಾದಲ್ಲಿ ಹೆಚ್ಚು ಬೆಳೆಗಳನ್ನು ಅಥವಾ ಒಂದೇ ಬೆಳೆ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ಈ ಡಿಸೀಸ್ ಕಾಂಪ್ಲೆಕ್ಸು, ಪೆಸ್ಟ್ ಕಾಂಪ್ಲೆಕ್ಸ್ ಜಾಸ್ತಿ ಆಗಿರೋದ್ರಿಂದ ಈ ರೆಸಿಸ್ಟೆನ್ಸ್ ಡೆವಲಪ್ ಆಗಿರೋದು ಗೋಚರ ಆಗ್ತಾಯಿದೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾಯಿದೆ. ಆದ್ದರಿಂದ ಈಗ ಈ ಜ್ಞಾನ ತಿಳ್ಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಲ್ಲ ಅಂದರೆ ನೀವು 5,000 10,000 ಕೊಟ್ಟು ತೊಗೊಂಡೋಗೋಡದ ಔಷಧಿ ನಿಷ್ಪ್ರಯೋಜಕ ಆಗ್ತವೆ. ಹಾಗಿದ್ದರೆ ಒಂದೇ ರೀತಿ ಕೆಲಸ ಮಾಡೋ ಔಷಧಿಗಳು ಅಥವಾ ಔಷಧಿಗಳ ಗುಂಪು ಯಾವುದು, ಹೇಗೆ ತಿಳ್ಕೊಳ್ಳೋದು? ಇದನ್ನೆಲ್ಲ ಮಾಡ್ತಿರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ FRAC, ಫಂಗಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ. ಒಂದೊಂದು ಸಮೂಹಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಈ ಫಂಗಿಸೈಡ್ಗಳೆಲ್ಲ ಈ ರೀತಿ ಕೆಲಸ ಮಾಡ್ತವೆ, ಅಂದರೆ ಉಸಿರಾಟ ಪ್ರಕ್ರಿಯೆಗೆ ತೊಂದರೆ ಮಾಡ್ತವೆ, ಇನ್ನೊಂದು ರೀತಿ ಕೆಲಸ ಮಾಡ್ತವೆ ಅಂತ. ಅದನ್ನು ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇಲ್ಲೊಂದು ಕ್ವಶನ್ ಬರ್ತದೆ, ನಮ್ಮ ಕಣ್ಣಿಗೆ ಏನೂ ಕಾಣೋದಿಲ್ವಲ್ಲ, ಇಷ್ಟೊಂದು ಇದರಲ್ಲಿ ವಿಜ್ಞಾನ ಅಡಗಿದೆಯಾ? ನಾವು ಔಷಧಿ ಹೊಡೆದಾಗ ಆಗಲೇ ಹೇಳ್ದಂಗೆ ಉಳ್ಕೊಳ್ಳುತ್ತಲ್ಲ, ಅವುಗಳಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತಲ್ಲ, ಹೇಗೆ ಡೆವಲಪ್ ಆಗುತ್ತೆ? ಕೆಲವು ನೋಡಿ, ನಾನು ಈ ಡಯಾಗ್ರಾಮ್ ಸ್ಮಾಲ್ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ರೆಸಿಸ್ಟೆನ್ಸ್ ಹೇಗೆ ಡೆವಲಪ್ ಆಗುತ್ತೆ ಅಂತ. ಇದರಲ್ಲಿ ಹಲವಾರು ವಿಧಾನಗಳಿವೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ FRAC ಗುಂಪುಗಳ ಬಗ್ಗೆ, ಅವುಗಳ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಒಂದು 5 ರೀತಿಯಲ್ಲಿ ರೆಸಿಸ್ಟೆನ್ಸ್ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಟಾರ್ಗೆಟ್ ಸೈಟ್ ಮ್ಯುಟೇಷನ್. ಅಂದರೆ ನಾವು ಫಂಗಸ್ ವಿರುದ್ಧ ಔಷಧಿಗಳನ್ನು ಸ್ಪ್ರೇ ಮಾಡ್ತೀವಲ್ಲ, ಆ ಫಂಗಿಸೈಡ್ ಮಾಲಿಕ್ಯೂಲು ಫಂಗಸ್ನಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಳ ಅಥವಾ ಜಾಗಕ್ಕೆ ಗುರಿ ಮಾಡ್ಕೊಂಡಿರ್ತವೆ, ಟಾರ್ಗೆಟ್ ಸೈಟ್. ಫಂಗಸ್ಗಳು ಆ ಟಾರ್ಗೆಟ್ ಸೈಟು ಮ್ಯುಟೇಷನ್ ಆಗ್ತದೆ. ಮ್ಯುಟೇಷನ್ ಅಂದರೆ ಗೊತ್ತಿರ್ತದೆ ನಿಮಗೆ, ರೂಪಾಂತರ ಆಗ್ತಕ್ಕಂಥದ್ದು. ನೋಡಿ, ಡಯಾಗ್ರಾಮಲ್ಲಿ ತೋರಿಸ್ತಕ್ಕಂಥದ್ದು. ಈ ರೀತಿ ರೂಪಾಂತರಗೊಂಡ ಫಂಗಸ್ಗಳ ವಿರುದ್ಧ ಔಷಧಿಗಳು ವಿಫಲ ಆಗ್ತವೆ. ಉದಾಹರಣೆ ಹೇಳಬೇಕಾದ್ರೆ ಒಂದು ಸ್ಟ್ರಾಬಿಲುರಿನ್ ಗ್ರೂಪ್ ಆಫ್ ಫಂಗಿಸೈಡ್ಸ್ ಇದೆ. ಅದರಲ್ಲಿ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಅಜಾಕ್ಸಿಸ್ಟ್ರೋಬಿನ್ನು, ಪೈರಕ್ಲಸ್ಟ್ರೋಬಿನ್ನು ಕಂಟೆಂಟ್ ಇರ್ತಕ್ಕಂಥ ಔಷಧಿಗಳು. ಇವುಗಳ ಕಾರ್ಯವಿಧಾನ ಏನು ಅಂತ ಹೇಳಿದರೆ, ಇವು ಕ್ವಿನೋನ್ ಔಟ್ಸೈಡ್ ಇನ್ಹಿಬಿಟರ್ಸ್ ಅಂತ ಕರೀತಾರೆ, QUI. ಅಂದರೆ ಫಂಗಸ್ಗಳಲ್ಲಿ ಮೈಟೋಕಾಂಡ್ರಿಯಲ್ ಉಸಿರಾಟ ಪ್ರಕ್ರಿಯೆಯನ್ನು ತಡೆದು ಶಕ್ತಿ ಉತ್ಪಾದನೆಗೆ ತಡೆ ಒಡ್ಡುತ್ತವೆ ಮತ್ತು ಫಂಗಸ್ಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಇದು ಈ ಔಷಧಿಗಳ ಕಾರ್ಯವಿಧಾನ ಅಂತ ಹೇಳ್ಬೋದು. ಇವುಗಳ ವಿರುದ್ಧ ಫಂಗಸ್ಗಳಲ್ಲಿ ಸೈಟೋಕ್ರೋಮ್ B ಜೀನ್ನಲ್ಲಿ ರೂಪಾಂತರ ಮ್ಯೂಟೇಷನ್ ಪ್ರಕ್ರಿಯೆ ನಡೆಯುತ್ತೆ ಮತ್ತು ಇದಕ್ಕೊಂದು ಹೆಸರು ಕೊಡಲಾಗಿದೆ G143A ಮ್ಯುಟೇಷನ್ ಅಂತ. ಇದು QOI ರೆಸಿಸ್ಟೆನ್ಸ್. ಇದು ಒಂದು ರೀತಿಯಲ್ಲಿ
ಔಷಧಿಗಳ ವಿರುದ್ಧ ಈ ಫಂಗಸ್ನಲ್ಲಿ ಡೆವಲಪ್ ಆಗ್ತಕ್ಕಂಥ ರೆಸಿಸ್ಟೆನ್ಸು. ಇನ್ನು ಎರಡನೇದು ಟಾರ್ಗೆಟ್ ಓವರ್ ಎಕ್ಸ್ಪ್ರೆಷನ್. ಆ ವರ್ಡಲ್ಲೇ ಇದೆ ಅರ್ಥ ನೋಡಿ. ಈ ನಾವು ಸಿಂಪಡಿಸಿದ ಔಷಧಿ ಫಂಗಸ್ಗಳಲ್ಲಿ ಈ ಟಾರ್ಗೆಟ್ ಕಡೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರ್ತದಲ್ಲ, ಆ ಟಾರ್ಗೆಟ್ನ ಎನ್ಸೈಮ್ನ ಅತಿಯಾಗಿ ಉತ್ಪಾದಿಸ್ತವೆ ಫಂಗಸ್ಗಳು. ಅತಿಯಾಗಿ ನೀವು ಏನು ಉದಾಹರಣೆ ಕೊಡ್ಬೋದು? ನೀವು ಮಹಾಭಾರತ ಸೀರಿಯಲ್ ನೋಡಿದರೆ, ಇತ್ತೀಚಿನ ಮಿಥಾಲಜಿಕಲ್ ಫಿಲಮ್ಸ್ ಮಾಡಿದರೆ ಬಿಲ್ಲು ಬಾಣ ವಿದ್ಯುತ್ ತೋರಿಸ್ತಾರೆ ನೋಡಿರಿ. ಒಂದು ಬಾಣ ಹೋಗ್ತಾ ಇದ್ದರೆ ಸ್ಕ್ರೀನ್ ತುಂಬ ಬಾಣಗಳು ಜಾಸ್ತಿ ಆಗುತ್ತೆ. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಂಗಸ್ಗಳು ಎನ್ಸೈಮ್ಗಳನ್ನು ಉತ್ಪಾದನೆ ಮಾಡಿದಾಗ ಬರ್ತಿರ್ತಕ್ಕಂಥ ಫಂಗಿಸೈಡ್ ಮಾಲಿಕ್ಯೂಲ್ಗಳಿಗೆ ಒಂದು ರೀತಿಯಲ್ಲಿ ತಬ್ಬಿಬ್ಬಾಗ್ತದೆ ಅಂತಲೇ ಹೇಳ್ಬೋದು. ಒಂದು ರೀತಿ ದಂಗು ಬಡಿಯೋದು ಅಂತಾರಲ್ಲ, ಆ ರೀತಿ ಆಗೋಗ್ಬಿಡ್ತದೆ, ಅವು ವಿಫಲ ಆಗ್ತವೆ. ಇದು ಒಂದು ರೀತಿ. ಇದಕ್ಕೆ ಉದಾಹರಣೆ ನಿಮಗೆ DMI ಗ್ರೂಪ್ ಅಂತ ಹೇಳ್ಬೋದು, ಅಜೋಲ್ ಫಂಗಿಸೈಡ್ಸ್. ಇವುಗಳಲ್ಲಿ ಉಂಟಾಗ್ತಕ್ಕಂಥ ಒಂದು CYP51 ರೆಸಿಸ್ಟೆನ್ಸ್ ಸ್ಕ್ರೀನಲ್ಲಿ ನೀವು ಗಮನಿಸ್ಬೋದು. ಇನ್ನು ಮೂರನೇದು ಮೆಂಬ್ರೇನ್ ಟ್ರಾನ್ಸ್ಪೋರ್ಟರ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮೂಲಕ, ಅಂದರೆ ಈ ಫಂಗಸ್ಗಳು ಔಷಧಿಗಳನ್ನು ಜೀವಕೋಶಗಳಿಂದ ಹೊರಗಡೆ ಪಂಪ್ಔಟ್ ಮಾಡ್ತಕ್ಕಂಥ ಪ್ರಕ್ರಿಯೆನ ಬಹಳ ಸ್ಪೀಡಾಗಿ ಮಾಡ್ತವೆ. ಎಫ್ಲಕ್ಸ್ ಪಂಪ್ಸ್ ಅಂತ ಕರಿಬೋದು ಇವುಗಳನ್ನ. ಇದರಿಂದ ಏನಾಗ್ತದೆ ಅಂದರೆ ಔಷಧಿಗಳು ಬೇರೆ ಔಷಧಿಗಳಿಗೂ ಕ್ರಾಸ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಸಾಧ್ಯತೆ ಹೆಚ್ಚಿರ್ತದೆ. ಇದನ್ನು ಮಲ್ಟಿ ಡ್ರಗ್ MDR ರೆಸಿಸ್ಟೆನ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ನಾಲ್ಕನೆಯ ವಿಧಾನ ಮೆಟಬಾಲಿಕ್ ಡಿಟಾಕ್ಸಿಫಿಕೇಷನ್ ಆ್ಯಂಡ್ ರೆಡ್ಯೂಸ್ಡ್ ಅಪ್ಟೇಕ್ ಅಂತ ಕರಿಬೋದು. ಅಂದರೆ ಕೆಲವು ಫಂಗಸ್ಗಳು ಈ ಔಷಧಿ ಸಿಂಪಡಣೆ ಮಾಡಿದಾಗ ಕೆಲವು ರಾಸಾಯನಿಕಗಳ ಪ್ರಕ್ರಿಯೆ ಮೂಲಕ ಔಷಧಿಗಳನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಮತ್ತು ಅವುಗಳ ಜೀವಕೋಶ ಸೆಲ್ವಾಲ್ ಏನಿರ್ತದಲ್ಲ, ಆ ಗೋಡೆಗಳಲ್ಲಿ ಔಷಧಿಗಳು ಒಳಗೆ ಬಾರದ ರೀತಿ ತಡೆ ಒಡ್ಡುತ್ತವೆ. ಇದೊಂದು ರೀತಿಯಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಇನ್ನು ಕೊನೆಯದು ಅಂತ ಹೇಳ್ಬೋದು ನೀವು, ಐದನೇದು, ಇದು ಈ ಲೈಫ್ ಸೈಕಲ್ ಚೇಂಜಸ್ ಅಂತ ಹೇಳ್ಬೋದು. ಈಗ ಕೆಲವು ಪರ್ಸೆಂಟೇಜ್ ಉಳ್ಕೊಂಡಿತ್ತಲ್ಲ, ಅದರಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತಲ್ಲ, ಅವು ರೀಪ್ರೊಡ್ಯೂಸ್ ಆಗ್ತವಲ್ಲ, ಅವು ನೆಕ್ಸ್ಟ್ ಜನ್ರೇಷನ್ಗೆ ಈ ರೆಸಿಸ್ಟೆನ್ಸ್ನ ಕ್ಯಾರಿ ಮಾಡ್ತವೆ. ಮತ್ತು ಇವು ಬೀಜಗಳ ಮುಖಾಂತರ ಆಗಿರ್ಬೋದು, ಅಥವಾ ಸಸ್ಯಗಳ ಡೆಬ್ರಿಸ್ ಉಳುಕೆಗಳ ಮುಖಾಂತರ ಆಗಿರ್ಬೋದು, ಅಥವಾ ಗಾಳಿಯ ಮುಖಾಂತರ ಫಂಗಸ್ಗಳು ಹೋಗ್ತವಲ್ಲ, ಇದ್ರ ಮುಖಾಂತರ ಆದ್ರೂ ಬೇರೆ ಏರಿಯಾಗೆ ಹೋಗುತ್ತೆ, ಬೇರೆಯವ್ರ ಪ್ಲಾಟ್ಗೆ ಹೋಗುತ್ತೆ. ಈ ರೀತಿ ಹಾಗೆ ಕ್ಯಾರಿ ಆಗ್ತಾ ಹೋಗ್ತದೆ. ಅಂದರೆ ಉದಾಹರಣೆಗಳದು, ನಿಮ್ಮ ಫೀಲ್ಡ್ನಲ್ಲಿರ್ತಕ್ಕಂಥ ಫಂಗಸ್ ಏನು ಇನ್ಫೆಕ್ಷನ್ ಆಗಿತ್ತೋ ಅದಕ್ಕೆ ರೆಸಿಸ್ಟೆನ್ಸ್ ಬಾರದೇ ಇರ್ಬೋದು. ಬೇರೆ ಗಾಳಿ ಮುಖಾಂತರ ಈ ರೀತಿ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಮುಖಾಂತರ ಆ ಫಂಗಸ್ಗಳು ಅದರಲ್ಲಿರೋದು ಇಲ್ಲಿಗೆ ಬಂದಾಗ ಆ ರೆಸಿಸ್ಟೆನ್ಸು ನಿಮ್ಮ ಬೆಳೆನಲ್ಲೂ ಉಂಟಾಗ್ತದೆ, ನಿಮ್ಮ ಬೆಳೆಗೆ ಇನ್ಫೆಕ್ಷನ್ ಆಗೋ ಫಂಗಸ್ಗಳಲ್ಲೂ ಉಂಟಾಗ್ತದೆ. ನೋಡಿ ಎಷ್ಟೆಲ್ಲ ಮೆಕ್ಯಾನಿಸಮ್ ಮುಖಾಂತರ ಈ ಫಂಗಸ್ಗಳು ನಮ್ಮ ವಿರುದ್ಧ, ಅರ್ಥಾತ್ ನಾವು ಬಳಸುವ ಔಷಧಿಗಳ ಮುಖಾಂತರ ನಿರಂತರವಾಗಿ ಎಲ್ಲ ರೀತಿಯಲ್ಲೂ ಯುದ್ಧ ಮಾಡ್ತಾ ಇರ್ತವೆ. ಇದು ಕಣ್ಣಿಗೆ ಕಾಣದ ಗೋಚರವಾಗದ ವಿಜ್ಞಾನ ಅಂತ ಹೇಳ್ಬೋದು. ಇದು ಇಷ್ಟೆಲ್ಲ ಅಡಗಿದೆಯಾ ಅಂತ ತಿಳಿದ್ರೆ ಆಶ್ಚರ್ಯ ಆಗ್ತದೆ. ಇದೇ ಉತ್ತರ, ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ಯಾಕೆ ಪದೇ ಪದೇ ರೋಗ ಮತ್ತೆ ಮರುಕಳಿಸ್ತಿದೆ ಅನ್ನೋದಕ್ಕೆ ಇದೇ ಉತ್ತರ. ಅಂದರೆ ಪದೇ ಪದೇ ರೋಗ ಮರುಕಳಿಸಿ ಬೆಳೆ ನಾಶ ಆಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಒಂದು ಪ್ರತಿಕೂಲ ವಾತಾವರಣ ಬಂದ ತಕ್ಷಣ ರೋಗದ ತೀವ್ರತೆ ಹೆಚ್ಚಾಗ್ತಾ ಇದೆ. ಹಾಗಿದ್ದರೆ ನಾವು ಈ ಫಂಗಸ್ ರೋಗಾಣುಗಳಲ್ಲಿ ಡೆವಲಪ್ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ನ ಮ್ಯಾನೇಜ್ ಆಗಲ್ವಾ, ಬಾರದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕಾಗಲ್ವ ಅಂದರೆ ಖಂಡಿತ ಸಾಧ್ಯ ಇದೆ. ಆದ್ದರಿಂದ ಒಂದಷ್ಟು ಸಂಯಮ ಬೇಕು, ಒಂದಷ್ಟು ಜ್ಞಾನ ವೃದ್ಧಿ ಮಾಡ್ಕೋಬೇಕು. ಫಂಗಿಸೈಡ್ ಗ್ರೂಪುಗಳು ತಿಳ್ಕೊಬೇಕು. ಯಾವ ಗ್ರೂಪ್ ಆಫ್ ಫಂಗಿಸೈಡ್ಸ್ ಒಂದೇ ಔಷಧಿ ಅಲ್ಲ, ಆ ಗುಂಪಿನಲ್ಲಿರೋ ಇನ್ನಿರುತ್ತಿರೋ ಔಷಧಿಗಳು ಒಂದೇ ರೀತಿ ಕಾರ್ಯನಿರ್ವಹಿಸೋದು. ಅವುಗಳ ಬಳಸಿದ ನಂತರ ಯಾವುದನ್ನು ಬಳಸಬೇಕು, ಇದನ್ನು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಅಪ್ಲೈ ಮಾಡ್ಕೋಬೇಕಾಗ್ತದೆ. ದಯವಿಟ್ಟು ಈ ಜ್ಞಾನ ರೈತರಿಗಷ್ಟೇ ಅಲ್ಲದೆ ಅನೇಕ ಡೀಲರ್ಗಳಿಗೂ ಅವಶ್ಯಕತೆ ಇರೋದ್ರಿಂದ ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡ್ದಂಗೆ ದಯವಿಟ್ಟು ವಿಡಿಯೋ ನೋಡಿದ ಪ್ರತಿಯೊಬ್ಬರು ಅಟ್ಲೀಸ್ಟ್ ಕನಿಷ್ಠ ಇಬ್ಬರಿಗಾದರೂ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಕಳಕಳಿಯ ಮನವಿ ಸ್ನೇಹಿತರೆ. ಈಗ ನೋಡಿ, ವಿಡಿಯೋ ಮುಗಿಸೋಕೆ ಮುಂಚೆ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಿರೋದು ನನಗೆ ಗೋಚರ ಆಗಿದ್ದು, ನಿಮಗೂ ಗೋಚರ ಆಗಿದೆ. ಸೇವಂತಿಗೆ ಬೆಳೆಗಳಲ್ಲಿ ರಸ್ಟ್ ರೋಗ ಬಂದಿದೆ ನೋಡಿ, ಬಿಳಿ ಚುಕ್ಕೆ ಥರ ಬಂದಿದೆಯಲ್ಲ ಅದು.
ಮಜ್ಜಿಗೆ ರೋಗ ಅಂತ ನಿಮ್ಮ ಭಾಷೆಯಲ್ಲೂ ಕರಿತೀರ ನೋಡಿ. ಇದು ಮೊದಲು ಒಂದು ಅಜಾಕ್ಸಿಸ್ಟ್ರೋಬಿನ್ ಅಮಿಸ್ಟಾರ್ ಅಂತ ಏನು ನೀವು ಕರಿತೀವಿ, ಅಜಾಕ್ಸಿಸ್ಟ್ರೋಬಿನ್ ಟೆಕ್ನಿಕಲ್ ಇರ್ತಕ್ಕಂಥದ್ದು ನೇಟಿವ್ ಓದಲ್ಲಿ ಟ್ರಿಫ್ಲಾಕ್ಸಿಸ್ಟ್ರೋಬಿನ್ ಎಲ್ಲ ಇದೆಯಲ್ಲ, ಇದು ಯಾವುದು ಕೊಟ್ಟರು ಪರಿಪೂರ್ಣವಾದ ಒಂದು ರಿಸಲ್ಟ್ ಬರ್ತಾಯಿತ್ತು. ಕಳೆದ ವರ್ಷ ನಾನೇ ಕೊಟ್ಟಿದ್ದೀನಿ, ರಿಸಲ್ಟ್ ಬಂದಿದೆ. ಈ ವರ್ಷ ಸಾರ್ ಹೋಗಿಲ್ಲ ಅಂತ ಹೇಳಿರೋವೇ ಜಾಸ್ತಿ, ಫೋನುಗಳಲ್ಲಿ ಹೇಳಿರ್ತೀರಿ ಬೇರೆ ಬೇರೆ, ಇಲ್ಲ ರೀ ಕರೆಕ್ಟಾಗೆ ಕೊಟ್ಟಿದ್ದಾರೆ ಔಷಧಿ ಹೋಗಬೇಕಲ್ಲ ಅಂತ ನಾನು ಹೇಳಿದ್ದೀನಿ. ಇಲ್ಲ ಸರ್ ಅವ್ರು ಇದನ್ನು ಕೊಟ್ಟಿದ್ರು ಅಜಾಕ್ಸಿಸ್ಟ್ರೋಬಿನ್ ಟೆಬಿಕೋನಲಿರೋದು ಹೋಗಿಲ್ಲ ಅಂತ ಹೇಳಿದ್ದೀರ ಅನೇಕ ಜನ ಫೋನಲ್ಲಿ. ಇದು ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತದೆ, ಅಂದರೆ ಓವರ್ ಯೂಸ್ ಆಗಿದೆ. ಯಾಕೆಂದರೆ ಇವತ್ತು ಅಜಾಕ್ಸಿಸ್ಟ್ರೋಬಿನ್ ಅನ್ನೋದು ಆಲ್ಮೋಸ್ಟು ಜೆನ್ರಿಕ್ ಮಾಲಿಕ್ಯೂಲ್ ಥರ ಆಗೋಗ್ಬಿಟ್ಟಿದೆ. ಪ್ರತಿ ಕಂಪ್ನಿನಲ್ಲೂ ಇದೆ, ಕಾಮನ್ನಾಗಿ ಅದನ್ನೇ ಅತಿಯಾಗಿ ಬಳಸ್ತಾ ಇರೋದ್ರಿಂದ ಅದರ ವಿರುದ್ಧ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ ಅಂತ ಇದೊಂದು ಉದಾಹರಣೆ ಹೇಳಿದ್ದೀನಿ. ದಯವಿಟ್ಟು ಇನ್ನು ಮುಂದೆ ಔಷಧಿಗಳು ಬಳಸುವಾಗ ಜಾಗೃತರಾಗಿರಬೇಕು ಅನ್ನೋದು ನನ್ನ ವಿನಂತಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.